ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೊತೆ. DCC ಬ್ಯಾಂಕಿನ ಪ್ರತಿ ದಿನದ ಬೆಳವಣಿಗೆಗಳು ಅಂದರೆ ಚುನಾವಣೆ ಬೆಳವಣಿಗೆಗಳನ್ನ ಗಮನದಲ್ಲಿರಿಸ್ಕೊಂಡ್ರೆ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಈಗ ನೀವು ಅದನ್ನು ನೋಡಿರ್ಬೋದು, ಮಾಧ್ಯಮಗಳಲ್ಲೇ, ಪತ್ರಿಕೆಗಳಲ್ಲೇ, ಯೂಟ್ಯೂಬ್ಗಳಲ್ಲೇ ಇದಕ್ಕೆ ನೋಡಿದಿರಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದೇನು ಅವಶ್ಯಕತೆ ಇಲ್ಲ. AB ಪಾಟೀಲ್ರು ಮತ್ತು ಜೊತೆಗೆ ಕತ್ತಿಯವರು, ರಮೇಶ್ ಕತ್ತಿಯವರು ಒಂದಾಗಿದ್ದಾರೆ ಅಂತ. ಯಾಕಂದರೆ ಉಮೇಶ್ ಕತ್ತಿ ಮತ್ತು ನಮ್ಮ AB ಪಾಟೀಲರ ಮಧ್ಯದಲ್ಲೇ ಹೊಂದಾಣಿಕೆಯಿಲ್ಲದ ರಾಜಕೀಯ ಹುಕ್ಕೇರಿ ಭಾಗದಲ್ಲಿ ವೀಕ್ ಆಗಿತ್ತು. ಹೀಗಾಗಿ ಇವರು ಅಂದಾಗ ಸಹಜವಾಗಿ ಬೇರೆ ಬೇರೆ ರಾಜಕೀಯ ಡೆವಲಪ್ಮೆಂಟ್ಗಳು ಈ ಕಳೆದ ದಶಕಗಳಿಂದ ಆಯಿತು. ಕಳೆದ ದಶಕಗಳಿಂದ ಡೆವಲಪ್ಮೆಂಟ್ ಭಾಳಷ್ಟು ಆಯಿತು. VL ಪಾಟೀಲರ ನಂತರ ವಿಶೇಷವಾಗಿ AB ಪಾಟೀಲರು ಮತ್ತು VL ಪಾಟೀಲ್ ಅಂತ ಗೊತ್ತೀವಿ, ವಸಂತರಾವ್ ಪಾಟೀಲರು ಅಂತೇಳಿ ಪೂರ್ತಿ ಡಾಮಿನೆಂಟ್ ಮಾಡಿದ್ರು ಅವರು ಬೆಳಗಾವಿ ಜಿಲ್ಲೆಯನ್ನು. ಜೊತೆಗೆ ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಸಹಿತ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದ ವಿಷಯನೇ ಅದು. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಹುಲಿ ಅಂತ ಅವ್ರು ಕರ್ಕೊಳ್ತಾಯಿದ್ರು. ಆ ನೆಲೆಗಟ್ಟಿನಲ್ಲೇ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತನ್ನು ಸಾಧಿಸಿದ್ರು. ಅವ್ರ ನಂತರ AB ಪಾಟೀಲರು ಮತ್ತು ಜೊತೆಗೆ ಅಲ್ಲಿ ಹೀರಾ ಶುಗರ್ ಫ್ಯಾಕ್ಟ್ರಿಯಿಂದಾಗಿ ಅಪ್ಪನಗೌಡರ ಒಂದು ಸಾಹಸದಿಂದಾಗೆ ಅದು ಶುಗರ್ ಫ್ಯಾಕ್ಟ್ರಿ ಬೆಳೆದು ನಿಮಗೆಲ್ಲ ಗೊತ್ತದು. ಹೀರಾ ಶುಗರ್ ದೊಡ್ಡದಾಗಿ ಹೆಸರು ಮಾಡಿದಂಥದ್ದು. ಅದು ಅನೇಕ ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣ ಅಂಥದ್ದು, ಒಂದಲ್ಲ ಎರಡಲ್ಲ. ಜೊತೆಗೆ ದೇವೇಗೌಡರನ್ನ ಮತ್ತು ಅವ್ರ ಜೊತೆಗೆ ನಮ್ಮ ರಾಮಕೃಷ್ಣ ಹೆಗಡೆಯವ್ರನ್ನ ಒಂದು ಮಾಡಿದ ಜಾಗ ಉತ್ತರ ಕರ್ನಾಟಕದ ಅತ್ಯಂತ ಪ್ರಬಲವಾದ ರಾಜಕೀಯ ಶಕ್ತಿ ಇದ್ದಂಥ ಏರಿಯಾ. ಹೀಗಾಗಿ ಆ AB ಪಾಟೀಲರು ಅದರಂತ ಅಪ್ಪನಗೌಡರ ಸ್ಥಾಪನೆ ಮಾಡಿದ್ದು, AB ಪಾಟೀಲರು ಬಂದರು. ಆಮೇಲೆ ಉಮೇಶ್ ಕತ್ತಿಯವ್ರ ಜೊತೆಗೆ ಏನೋ ಅವರವರ ತಿಕ್ಕಾಡ ಶುರುವಾಗಿ ಸಹಜದ ಅಧಿಕಾರದ ತಕ್ಷಣ ಇರುವಂಥದ್ದು. ಅಧಿಕಾರ ಅಂದಾಗ ನನಗೂ ಹೆಚ್ಚಬೇಕು, ನಿನಗೂ ಹೆಚ್ಚಬೇಕು, ನಾ ಹೆಚ್ಚು ನೀ ಹೆಚ್ಚು ಕಾಂಪಿಟೇಷನ್ ಇದ್ದಿದ್ದೇನೆ. ಆ ದಿಶೆಯಲ್ಲಿ ಅವ್ರು ಒಡಗಾದ್ದರಿಂದಾಗೆ